ಪಕ್ಷದ ಹಿತದೃಷ್ಟಿ, ಕಾರ್ಯಕರ್ತರ ಭವಿಷ್ಯ ಮತ್ತು ಮುಂದಿನ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ತರಬೇಕಾದ್ರೆ ಖಂಡಿತವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮುಖ್ಯಮಂತ್ರಿ ಆಗಲೇಬೇಕು. ಅದರಲ್ಲೂ ಮುಂದಿನ ದಸರಾ ಉದ್ಘಾಟನೆ ಪುಷ್ಪಾರ್ಚನೆ ಮಾಡೋರು ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಈ ಎಸ್ ಸಿ ಮಾದಪ್ಪನವರು ಹೇಳಿಕೆ ಗೊಂದಲಮಯ. ಎಸ್ ಸಿ ಮಾದಪ್ಪನವರ ರಾಜಕೀಯ ಭವಿಷ್ಯ ಇರಬೇಕು ಅಂದರೆ ಸಿದ್ದರಾಮಯ್ಯನವರು ವೆಂಟಿಲೇಟರ್ ತೆಗೆದ್ರೆ ಇವ್ರ ರಾಜಕೀಯ ಜೀವನ ಇಲ್ಲ ಅಂತ ಅರ್ಥ. ಕಾಂಗ್ರೆಸ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಪ್ಪಟ ಅಭಿಮಾನಿಯಾದಂಥ ಭಾಗ್ಯರಾಜ್ ಅವರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸದ್ಯ ನಮ್ಮ ಜೊತೆ ಭಾಗ್ಯರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಎ ಸಿ ಸಿ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ, ಯಾವ ರೀತಿ ಮೆಸೇಜ್ ಕಳಿಸ್ತಾ ಇದ್ದಾರೆ, ಹೇಗೆ? ಸರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳೋದಿಷ್ಟೇ, ಕೇಂದ್ರದ ವರಿಷ್ಠರ ಮಂಡಳಿಯವರಾದರೂ ಪರವಾಗಿಲ್ಲ, ಹೈಕಮಾಂಡ್ ಆದರೂ ಪರವಾಗಿಲ್ಲ, ಶ್ರೀಮತಿ ಸೋನಿಯಾ ಗಾಂಧಿ ಅವರಾದರೂ ಪರವಾಗಿಲ್ಲ, ಸ್ವತಃ ಸಿದ್ದರಾಮಯ್ಯನವರಾದರೂ ಪರವಾಗಿಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ಯಾವ ತಂತ್ರಗಾರಿಕೆ ಬಳಸಿ ಸಿ ಎಂ ಆದರೂ ಪರವಾಗಿಲ್ಲ. ನಮಗೆ ಕಾಂಗ್ರೆಸ್ ಪಕ್ಷ ಮುಖ್ಯ. ಪಕ್ಷದ ಹಿತದೃಷ್ಟಿ, ಕಾರ್ಯಕರ್ತರ ಭವಿಷ್ಯ ಮತ್ತು ಮುಂದಿನ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ತರಬೇಕಾದ್ರೆ ಖಂಡಿತವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮುಖ್ಯಮಂತ್ರಿ ಆಗಲೇಬೇಕು. ಅಂತಹ ಪರಿಸ್ಥಿತಿ ಈಗ ಬಂದಿದೆ. ತಾವು ಕೂಡ ಎ ಸಿ ಸಿ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೀರಾ. ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಅನಿಸುತ್ತಾ? ನಮಗಂತೂ ವಿಶ್ವಾಸ ಇದೆ. ಬಜೆಟ್ ನಂತರ ಆಗ್ಬೋದು. ಅದರಲ್ಲೂ ಮುಂದಿನ ದಸರಾ ಉದ್ಘಾಟನೆ ಪುಷ್ಪಾರ್ಚನೆ ಮಾಡೋರು ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಖಂಡಿತವಾಗಿ ನಮ್ಗೆ ವಿಶ್ವಾಸ ಇದೆ. ಕಾರ್ಯಕರ್ತರ ಅಭಿಲಾಷವೂ ಕೂಡ ಇದೆ. ಸಾಕಷ್ಟು ಜನ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಹೇಳಿಕೆ ನೀಡಿದ್ದಾರೆ. ಮಾದೇವಪ್ಪನವರು ಸಹ ದಲಿತದವರಿಗೆ ಸಿ ಎಂ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ? ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರ ಹಿತದೃಷ್ಟಿಯಿಂದ ನನ್ನ ವೈಯಕ್ತಿಕವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಆಗ್ತಾರೆ. ಆದರೆ ಈ ಎಸ್ ಸಿ ಮಾದಪ್ಪನವರು ಹೇಳಿಕೆ ಗೊಂದಲಮಯ. ಯಾಕೆಂದರೆ 2013ರಲ್ಲಿ ಮತ್ತು 2018ರಲ್ಲಿ ದಲಿತ ಸಿ ಎಂ ಆಗೋಂಥ ಅವಕಾಶ ಇತ್ತು. ಯಾಕೆ ಅವ್ರಿಗೆ ಕೇಳೋ ಕೆಪಾಸಿಟಿ ಇರಲಿಲ್ಲ? ಆಗ ಕೆಪಾಸಿಟಿ ಯಾಕೆ ಇರಲಿಲ್ಲ ಅವ್ರಿಗೆ? ಅದು ಈಗ ಅಪ್ರಸ್ತುತ. ಸುಮ್ಮನೆ ಟೀಕೆ ಮಾಡಿ, ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಒಂದು ಸಿದ್ದರಾಮಯ್ಯನವರ ಪರ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಅಂದರೆ ಅವ್ರಿಗೆ ಎಸ್ ಸಿ ಮಾದಪ್ಪನವ್ರಿಗೆ ವೆಂಟಿಲೇಟರ್ ಇದ್ದಾಗೆ. ಎಸ್ ಸಿ ಮಾದಪ್ಪನವರ ರಾಜಕೀಯ ಭವಿಷ್ಯ ಇರಬೇಕು ಅಂದರೆ ಸಿದ್ದರಾಮಯ್ಯನವರು ವೆಂಟಿಲೇಟರ್ ತೆಗೆದ್ರೆ ಇವ್ರ ರಾಜಕೀಯ ಜೀವನ ಇಲ್ಲ ಅಂತ ಅರ್ಥ. ಒಂದು ಕಡೆ ಪ್ರಸ್ತುತ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರುಗಳನ್ನು ಕಡೆಗಣನೆ ಮಾಡಲಾಗ್ತಿದೆ ಅನ್ನೋ ಅಭಿಪ್ರಾಯ ಇದೆ. ನಾನು ನೋಡ್ದಂಗೆ 13ರಿಂದ 18ವರೆಗೆ ಆದಂಥ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ನಿಗಮ ಮಂಡಳಿಯಲ್ಲಿ 2.5 ವರ್ಷ 3 ವರ್ಷ ತಗೊಂಡ್ರು ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡೋಕ್ಕೆ. ಸೇಮು ಇದೆ ಈ ಒಂದು 23 ನಂತರ ಬಂದಂಥ ಅಧಿಕಾರದಲ್ಲೂ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಶಾಸಕರಿಗಾಗಲಿ, ಎಂ ಪಿಗಳಿಗಾಗಲಿ, ಸಾಮಾನ್ಯ ಕಾರ್ಯಕರ್ತಗಳಿಗೆ, ಪಕ್ಷದಲ್ಲಾಗಲಿ, ಸರ್ಕಾರದಾಗಲಿ, ನಿಗಮ ಮಂಡಳಿಗಳಲ್ಲಿ ಯಾವುದೇ ಸೂಕ್ತಮಾನ ಇಲ್ಲ. ಇದು ಭವಿಷ್ಯದ ದೃಷ್ಟಿಯಿಂದ ಇದೊಂದು ತಪ್ಪು ಸಂದೇಶ ಹೋಗುತ್ತೆ. ಕಾರ್ಯಕರ್ತರಿಗೆ ಇಷ್ಟೊತ್ತು ಕೊಡಬೇಕಾಗಿತ್ತು. ಸಿ ಎಂ ಆಗಬೇಕು ಅಂತಂದರೆ ಸಾಕಷ್ಟು ಶಾಸಕರುಗಳ ಬೆಂಬಲ ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಶಾಸಕರ ಬೆಂಬಲ ಸಿಗುತ್ತಾ? ನೋಡಿ, 140 ಜನ ಎಮ್ ಎಲ್ ಎಗಳಲ್ಲಿ 100ಕ್ಕೂ ಮೇಲೆ ಎಮ್ ಎಲ್ ಎಗಳ ಮನಸ್ಸಲ್ಲಿದೆ. ಆದರೆ ಯಾರೂ ಕೂಡ ಪಬ್ಲಿಕ್ ಕೇಳಬೇಕು ಅಂತೇನಿಲ್ಲ. ಅದು CLP ಮೀಟಿಂಗ್ ಆದರೆ ಅಲ್ಲಿ ಸೂಕ್ತ ನಿರ್ಧಾರ ಎಮ್ ಎಲ್ ಎಗಳು ತಗೊಳ್ತಾರೆ ಅನ್ನೋ ನಂಬಿಕೆ ಪಕ್ಷಕ್ಕೂ ಇದೆ, ಕಾರ್ಯಕರ್ತರಿಗೂ ಇದೆ, ನಮಗೂ ಇದೆ. ಗೆದ್ದಂತಹ ಮುಂದಿನ ಪಕ್ಷದ ದೃಷ್ಟಿಯಿಂದ ಮತ್ತು ಮುಂದಿನ ಅವರ ಅನುಕೂಲಕ್ಕಾಗಿ ಮತ್ತು ಅವರ ರಾಜಕಾರಣದ ದೃಷ್ಟಿಯಿಂದ ಅವ್ರು ತೀರ್ಮಾನ ತಗೋತಾರೆ. ಡಿ ಕೆ ಶಿವಕುಮಾರ್ ಅವರು ಸಹ ಈ ಸಿ ಎಂ ಹುದ್ದೆಯಿಂದ ಕೆಲವೊಂದಷ್ಟು ಹೇಳಿಕೆಗಳಿಂದ ಗೊಂದಲಾಗುತ್ತೆ. ಯಾರು ಕೂಡ ಈ ಥರ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋಂಥ ಹೇಳಿಕೆಯನ್ನು ತಮ್ಮ ಕಾರ್ಯಕರ್ತರುಗಳಿಗೆ ನೀಡಿದ್ದಾರೆ. ನೋಡಿ, ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಹೈಕಮಾಂಡ್ ಸರ್ಕಾರದಲ್ಲಿ ಅವ್ರು ಹೇಳ್ಬೋದು, ತಮ್ಮ ಆಪ್ತರಿಗೆ ಹೇಳ್ಬೋದು. ಆದರೆ ಸ್ಟಾರ್ಟಿಂಗಿಂದ ಇವತ್ತು ಅನ್ಕೊಂಡು ಗೊಂದಲ ಸೃಷ್ಟಿ ಮಾಡ್ತಿರೋರೇ ಸಿದ್ದರಾಮಯ್ಯನವರ ಆಪ್ತರು. ಅವರೇ ಹೇಳ್ಬೇಕು, ಅವರು ಇದನ್ನು ಹೇಳಿ ನಿಲ್ಲಿಸ್ಬೇಕು. ಇದು ಒಂಥರ ಅವರ ವೈಯಕ್ತಿಕ ಅನುಕೂಲಕ್ಕಾಗಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮುಂದಿನ ಕಾರ್ಯಕರ್ತರಿಗೂ ಮತ್ತು ಪಕ್ಷಕ್ಕೂ ಡ್ಯಾಮೇಜ್ ಇದ್ದು ಭಾರಿ ಡ್ಯಾಮೇಜ್ ಆಗುತ್ತೆ. ಈ ಪಕ್ಷದ ಡ್ಯಾಮೇಜನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಈಗಾಗಲೇ ಹೈಕಮಾಂಡು ಸೂಕ್ತ ತೀರ್ಮಾನ ತಗೋಬೇಕಾಗಿತ್ತು. ಯಾಕೆ ಅನ್ನೋದೇ ಇನ್ನೂ ಗೊಂದಲಮಯ ಮತ್ತು ಒಂಥರ ವಿಷಾದಕರ ಆಗ್ತಾಯಿದೆ. ಇವತ್ತಿಗೂ ಕೂಡ ಹೈಕಮಾಂಡ್ ಗೊತ್ತಿದೆ ಯಾರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು. ಹಾಗಾಗಿ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ತಗೊಳ್ಬೇಕು ಅನ್ನೋ ಒಂದು ಅವಕಾಶ ಅವರು ಕಾಯ್ತಾ ಇದ್ದಾರೆ. ಅದಾಗುತ್ತೆ. ಅವರಿಗೆ ಬಜೆಟ್ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ. 100% ಬಜೆಟ್ ನಂತರ ಸಿದ್ದರಾಮಯ್ಯನವರು ಇಳಿದ್ರೆ ಸಂತೋಷ.
ಡಿ ಕೆ ಶಿವಕುಮಾರ್ ಆದರೂ ಸಂತೋಷ. ಹೈಕಮಾಂಡು ನಿರ್ಧಾರ ಮಾಡಿ ಇವ್ರಿಗೆ ಸಿ ಎಮ್ ಮಾಡಿ ಅವಕಾಶ ಮಾಡಿಕೊಟ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಲ್ಲ, ತಮ್ಮ ನಡೆಗಳು ಅಭಿಮಾನಿಗಳು ಯಾವ ರೀತಿ ಇರುತ್ತೆ? ಇದು ನಿಜವಾಗ್ಲೂ ಪಕ್ಷದ ಭದ್ರತೆಗೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ತಪ್ಪು ಸಂದೇಶ ಹೋಗುತ್ತೆ. ನೆಕ್ಸ್ಟು 136ರಿಂದ 30 ಬಂದ್ರೂ ಆಶ್ಚರ್ಯಕರ ಏನಿಲ್ಲ. 136ರಿಂದ ಬರೀ 30 ಬಂದರೂ ಆಶ್ಚರ್ಯಕರ ಏನಿಲ್ಲ. ಇದು ಡಿ ಕೆ ಶಿವಕುಮಾರ ಅಭಿಮಾನಿಯಾದಂಥ ಭಾಗ್ಯರಾಜ್ ಅವರ ಮಾತುಗಳಾಗ್ತಿರುವಂಥದ್ದು. ಬಜೆಟ್ ನಂತರ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದರೆ ಅದು ಪಕ್ಷದ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.